ಲಲಿತಾ ಮೇಡಮ್ ಒಂದು 100 ಸಮಾರಂಭ ಆಗಿದೆ. ಅದರ ಬಗ್ಗೆ ಇವತ್ತು ಸಮಾರಂಭ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಹಬ್ಬ ಅಂತ ಹೇಳ್ಬೋದು. ಏಕೆಂದರೆ ಒಕ್ಕಲಿಗರ ಸಮುದಾಯದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರು ತುಂಬ ಬೆಳ್ಳಣಿಕೆ ಅಂತ ತಿಳ್ಕೋಬೇಕು. ಏಕೆ ಅಂತಂದರೆ ಬೆಳ್ಳಣಿಕೆ ಅಂತೆಲ್ಲ ಎಲ್ಲರೂ ಒಬ್ಬೊಬ್ಬರು ಸಾಧನೆ ಮಾಡಿರ್ತೀವಿ. ಆದರೆ ಈ ನಮ್ಮ ಇದರಲ್ಲಿ ಸಹಕಾರ ಇಲಾಖೆಯಲ್ಲಿ ಅಕ್ಕನಿಗೆ ನಮ್ಮ ಲಲಿತಾ ದೇವೇಗೌಡರಿಗೆ ಒಂದು ಮನೇಲಿ ಇಟ್ಕೊಂಡು ಹೆಣ್ಮಕ್ಳು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದೆಲ್ಲ ಒಂದು ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಅವರು ಕೂಡ ನಮಗೆ ಹೆಣ್ಮಕ್ಳಿಗೆ ತುಂಬ ಸ್ಫೂರ್ತಿದಾಯಕವಾಗಿದ್ದಾರೆ. ಸಂಘ ಸಂಸ್ಥೆಗಳಲ್ಲಾಗಲಿ ಇರ್ಬೋದು, ಮತ್ತು ಎಲ್ಲ ಕಡೆ ಅವ್ರ ಒಡನಾಟ ತಾಯಿ ಪ್ರೀತಿನ ತೋರಿಸ್ತಾರೆ. ಹಾಗಾಗಿ ನಾವು ಅವ್ರನ್ನ ಒಂದು ರಾಜಕೀಯ ವ್ಯಕ್ತಿಯಾಗಿ ನಾವು ಯಾವತ್ತೂ ನೋಡಿಲ್ಲ. ಒಬ್ಬ ತಾಯಿ ಪ್ರೀತಿಯನ್ನು ಕೊಟ್ಟಿರ್ತಕ್ಕಂಥ ಮಹಿಳೆಯಾಗಿ ನಾವು ನೋಡಿರ್ತಕ್ಕಂಥದ್ದು. ನಾವೆಲ್ಲ ಒಬ್ಬರು ಅವ್ರಿಗೆ ನಮ್ಮ ತಾಯಿ, ನಾವು ಮಕ್ಳ ಥರ ಬಾಂಡಿಂಗ್ ಇರೋದು ನಮಗಿಲ್ಲ. ಸೊ ಹಾಗಾಗಿ ನಾವು ಒಂದು ಇವತ್ತು ಹಬ್ಬ ರೀತಿಯಲ್ಲಿ ವಿಶ್ ಮಾಡ್ಕೊಂಡು ಬಂದಿರೋದ್ರಿಂದ ಈ ದಿನ ನಮಗೆ ಒಂದು ಅವರ ಒಂದು ಗೌರವ ಸೂಚಿಸಬೇಕು. ನಮ್ಮ ಮನೆ ನಮ್ಮಮ್ಮ ಹೇಗೆ ಒಂದು ಫ್ಯಾಮಿಲಿನ ನಿಭಾಯಿಸ್ಕೊಂಡು ಹೋಗ್ತೀವಿ, ಹಾಗೆ ನಮ್ಮ ಎಲ್ಲ ಸಂಘ ಸಂಸ್ಥೆಗಳ ಹೆಣ್ಮಕ್ಳಾಗಿರ್ಬೋದು, ನಮ್ಮ ಕುಲಬಾಂಧವರಂತೆ ಬೇರೆ ಎಲ್ಲ ಕಡೆ ಎಲ್ಲ ಹೆಣ್ಮಕ್ಳು ಟೋಟಲಿ ಇಲ್ಲಿ ಏನು ಕುಲ ಜಾತಿ ಆ ಥರ ಇಲ್ಲ, ಎಲ್ಲ ಹೆಣ್ಮಕ್ಳನ್ನು ಕೂಡ ಯಾರೇ ಬಂದರೂ ಕೂಡ ಒಡನಾಡಿಗಳಾಗಿ ಕರ್ಕೊಂಡು ಹೋಗ್ತಾರೆ. ಒಂದು ತಾಯಿ ಪ್ರೀತಿನ ಏನು ಅನ್ನೋದನ್ನು ಅವ್ರು ತೋರಿಸ್ಕೊಟ್ಟಿದ್ದಾರೆ. ಸೊ ನಿಜಕ್ಕೂ ಒಂದು ಹಸನ್ಮುಖಿಯಾದ ಒಂದು ಹೆಣ್ಮಗಳು ಅಂತ ಹೇಳಿದ್ರೆ ನಮ್ಮ ಲಲಿತಕ್ಕ ಅಂತ ಹೇಳ್ಬೋದು. ಆ ಲಲಿತಕ್ಕ ನಮ್ಮಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘದಲ್ಲಿ ಒಂದು ಗೌರವಾಧ್ಯಕ್ಷರಾಗಿದ್ದಾರೆ. ಸೊ ನಾವೆಲ್ಲ ಕೂಡ ಒಂದು ಸಂಘದಿಂದ ಹಾಗೆ ಎಲ್ಲ ನಾವು ಹೆಣ್ಮಕ್ಳೆಲ್ಲ ಸಂಘದಿಂದ ಬಂದಿದ್ದೀವಿ, ಅಭಿಮಾನಿಗಳಾಗಿ ಎಲ್ಲರೂ ಕೂಡ ಬಂದಿದ್ದಾರೆ. ಸೊ ಹಾಗಾಗಿ ನಮಗಂತೂ ತುಂಬ ಹೆಮ್ಮೆ ಇದೆ. ಇವತ್ತು ಏನು ವಿಶೇಷ ದಿನಗಳು, ಇವತ್ತು ವಿಶೇಷವಾಗಿ ಅವರು ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ನಾವು ಲಲಿತಾ ಅಭಿನಂದನಾ ಕಾರ್ಯಕ್ರಮ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದೂಡಲಿ. ಹಾಗೆ ನಮ್ಮ ಹೆಣ್ಮಕ್ಳಿಗೆಲ್ಲ ಸ್ಫೂರ್ತಿದಾಯಕರು. ಈಗ ಅವರೊಂದು ಹಂತ ಮುಂದೋಗಿದ್ರೆ ಅವ್ರನ್ನ ನೋಡಿ ನಾವು ಮನೇಲಿ ಇಟ್ಕೊಂಡು ನಾವು ಹೇಗೆ ಸಂಘಟನೆ ಮಾಡಬೇಕು, ಹೇಗೆ ಜನಗಳನ್ನ ಸ್ಪಂದಿಸಬೇಕು, ಹೇಗೆ ಎಲ್ಲರ ಮುಂದೆ ಒಡನಾಡಿಯಾಗಿ ಹಸನ್ಮುಖಿಯಾಗಿರಬೇಕು, ನಗುಮುಖದ ಒಡತಿ ಜೊತೆ ನಾವು ಇದ್ದೀವಿ. ಯಾವತ್ತೂ ಹೇಳ್ತಾರೆ ಒಂದು ಜೇನುತುಪ್ಪದ ಜೊತೆ ಸಹಕಾರ ಮಾಡಿದ್ರೆ ಒಂದು ಜೇನುತುಪ್ಪದ ಸಹವಾಸ ಮಾಡ್ತೀವಿ, ಒಂದು ಆ ಥರ ಜೇನುತುಪ್ಪದ ರೀತಿಯಲ್ಲಿ ನಮಗೆ ಹೋಗ್ತಾ ಇದ್ದಾರೆ. ಹಾಗೆ ನಾವು ಕೂಡ ಆ ಜೇನುನೊಣಗಳ ರೀತಿಯಲ್ಲಿ ಅವ್ರ ಮುಂದೆ ಹೋಗ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಾತ್ಯತೀತವಾಗಿ ಒಂದು ಸಂಘಟನೆಯಲ್ಲಿ ಇರತಕ್ಕಂಥ ಒಬ್ಬ ಹೆಣ್ಮಕ್ಳಿಗೆ ಇವತ್ತು ಅಭಿನಂದನೆ ಸಲ್ಲಿಸಿರೋದು ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಆಗ್ತಿದೆ ಸರ್. ಇವತ್ತು ನನ್ನ ಹೆಸರು ವಸಂತ ಭೂಷ್ ಅಂತ. ನಾನು ಮಾಜಿ ನಿರ್ದೇಶಕಿ, ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘ ಮತ್ತು ಜಿಲ್ಲಾ ಮಾಜಿ ನಿರ್ದೇಶಕ. ಈ ದಿನ ಲಲಿತಾ ಅಭಿನಂದನಾ ಕಾರ್ಯಕ್ರಮ ನಡೀತಾ ಇದೆ. ಇದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರೋ ಕಾರ್ಯಕ್ರಮ. ಆ ಜಾಗದಲ್ಲಿ ಲಲಿತಕ್ಕವ್ರು ಕೂತಿರೋ ಜಾಗದಲ್ಲಿ ಇಂಥ ಹೆಣ್ಮಕ್ಳು ನಾವೇ ಕೂತಿದ್ದೀವಿ ಅನ್ನೋ ಒಂದು ಸಂಭ್ರಮದ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಆ ಸ್ಟೇಜ್ ಮೇಲಿರೋಂಥ ಒಂದು ಕವಿತಾ ಮಿಶ್ರಾ ಇರ್ಬೋದು, ಮತ್ತು ನಮ್ಮ ಲಲಿತಕ್ಕವ್ರು ನೋಡಿದ್ರೆ ತುಂಬ ಪ್ರೌಡ್ ಫೀಲ್ ಆಗ್ತಾಯಿದೆ ನಮಗೆ. ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಯಾವ ಲೆವೆಲ್ಗಾದರೂ ಹೋಗಿ ಅವರು ಸಾಧನೆ ಮಾಡ್ಬೋದು. ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಒಂದು ಬದುಕು ಕೊನೆಯೂ ಆಗ್ಬೋದು, ಇಲ್ಲ ಬೆಟ್ಟದ ತುದಿಗೆ ತಗೊಂಡೋಗಿ ತಲುಪಿಸ್ಬೋದು. ಈ ಒಂದು ನಿಟ್ಟಿನಲ್ಲಿ ನಮ್ಮ ಲಲಿತಕ್ಕವರು ಇವತ್ತು ಅವರ ಕುಟುಂಬನ ಮತ್ತು ಅವರ ಯಜಮಾನರಿಗೆ ಸಾಥ್ ಕೊಟ್ಟು, ಅವರ ಮಕ್ಕಳು ಮಗನಿಗೂ ಕೂಡ ಅವರು ಸಾಥ್ ಕೊಟ್ಟು ಬಹು ಎತ್ತರಕ್ಕೆ ಅವರು ಬೆಳೆಯಲು ಇವರ ಒಂದು ಸಹಕಾರ ಸಹನೆ ಎಲ್ಲ ಭಾಳ ಹೆಚ್ಚಿನ ಮಟ್ಟದ್ದು. ಯಾಕೆ ಅಂತಂದರೆ ನಾವು ಅವ್ರನ್ನ ಹತ್ತಿರದಿಂದ ತುಂಬ ವರ್ಷಗಳಿಂದ ಬಲ್ಲೆವು. ನಾವು ಅವ್ರ ಮನೆಗೆ ಹೋದಾಗ ನಮ್ಮನ್ನು ಯಾರೋ ಅದರ್ಸ್ ಅಂತ ಅವರು ನೋಡೋದೇ ಇಲ್ಲ. ನಮ್ಮನ್ನು ಆತ್ಮೀಯವಾಗಿ ಅವರು ಕಿಚನ್ಗೆ ಕರ್ಕೊಂಡು ಹೋಗ್ತಾರೆ. ಕಿಚನ್ಗೆ ಕರ್ಕೊಂಡೋಗಿ ತಿಂಡಿ ಕೊಟ್ಟು ಕಾಫಿ ಕೊಟ್ಟು ನಮ್ಗೆ ಅವ್ರ ಮನೆಗೆ ಹೋದರೆ ಯಾರೋ ರಾಜಕೀಯದವ್ರ ಮನೆಗೆ ಎಲ್ಲೋ ತುಂಬ ದೊಡ್ಡ ಇವ್ರ ಮನೆಗೆ ಹೋಗಿದ್ದೀವಿ ಅಂತ ಅನ್ಸಲ್ಲ. ನಮ್ಮ ಅಕ್ಕ ತಂಗಿರ ಮನೆಗೆ ನಾವು ಹೋಗಿದ್ದೀವಿ. ಆ ಒಂದು ಬಾಂಧವ್ಯ ನಮ್ಮ ನಡುವೆ ಇದೆ. ಅವರು ಇನ್ನೂ ಹೆಚ್ಚಿನ ಎತ್ತರಕ್ಕೆ ಅವರು ಸಾಧನೆ ಮಾಡಬೇಕು. ಮತ್ತು ಹಲವಾರು ಪ್ರಶಸ್ತಿಗಳು ಬಂದಿದೆ ಅವರಿಗೆ. ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಪ್ರಶಸ್ತಿ ಮಾಡಬೇಕು. ಅವರ ಕುಟುಂಬಕ್ಕೆ ತಾಯಿ ಚಾಮುಂಡೇಶ್ವರಿ ಹೆಚ್ಚಿನ ಆಯುಷ್ಯ ಆರೋಗ್ಯ ಸಕಲವನ್ನು ಕಾಪಾಡಲಿ ಅಂತ ಈ ಸಮಯದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕೂರ್ಗಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಮೆಂಬರ್. ನಮಗೆ ಇವತ್ತು ಹೆಂಗೆ ಅಂತಂದರೆ ದಸರಾ ಹಬ್ಬ ಇನ್ನೂ ಟೈಮ್ ಇದೆ, ಆದರೆ ಇವತ್ತು ಅದನ್ನೇ ನಾವು ತುಂಬ್ಕೊತಾ ಇದ್ದೀವಿ. ನೀವು ನೋಡಿರ್ತೀರಿ, ಯಾವುದೇ ಒಂದು ಸಮಾರಂಭಕ್ಕೆ ಹೋದರೆ ಯಾರೂ ಕೂರಲ್ಲ, ಅದರಂತೆ ಯಾಕೆ ಹೆಣ್ಮಕ್ಳು ಕೂರೋದೇ ಇಲ್ಲ. ಅದರಲ್ಲಿ ಕೂತಿದ್ದೀವಿ, ಇನ್ನೂ ಕೂರ್ತೀವಿ ಅಂತಂದರೆ ಏನೋ ಒಂಥರ ಹಬ್ಬ. ಸ್ವಂತ ನಮ್ಮನೆ ಫಂಕ್ಷನ್ ಆದರೆ ನಾವಿರಲ್ಲ, ಆದರೆ ಲಲಿತಕ್ಕ ಅನ್ನೋ ಹೆಸರು ನೋಡಿ ಅದರಲ್ಲೇ ಇರ್ತದೆ. ಈ ಲಲಿತಕ್ಕ ಅನ್ನೋ ಈ ಮಿಸ್ಸಸ್ ಇದ್ದಾರಲ್ಲ, ಅವರು ಎಲ್ಲ ರಾಜಕಾರಣಿ ಹೆಂಡ್ತಿಗೂ ಈ ಲಲಿತಕ್ಕ ಮಾದರಿ. ಕೇಳಕ್ಕೆ ಹೋದರೆ ಬೇರೆಯವ್ರ ಮನೇಲಿ ಬಾಗಿಲು ತಗೊಂಡು ಸರಿದಾರೆ ಅಂದರೆ ಗೇಟೇ ತೆಗಿಯಲ್ಲ,
ನೀವು ಯಾರು ಅಂತಲೂ ಕೇಳಲ್ಲ. ಆದರೆ ಇವ್ರಿಗೆ ಸೀದಾ ಹಿಂದಗಡೆ ಬಾಗಿಲಿಂದಾಗಿ ಮುಂದಗಡೆ ಬಾಗಿಲಿಂದ ಸೀದಾ ಅಕ್ಕ ಅಂತ ಮುಂದೆಗಡೆ ಹೋಯ್ತು ಅಡುಗೆ ಮನೆಗೆ ಹೋಗ್ತೀವಿ. ಅದಿಲ್ಲ ಅಂತಂದರೆ ಇವೇ ಇಲ್ಲ, ಅಡುಗೆ ಮನೆಯೇ ಸೀದಾ ಯಾಕೆ ಬಂದ್ರೇನು ಬಂದ್ರೇನೆ ಅಂದರೆ ಈಗ ನನ್ನಲ್ಲಿ ಎಲ್ಲರೂ ತಳ್ತಾ ಇದ್ರು. ಅಕ್ಕ ಹೋಗ್ಬಿಟ್ಟು ಏನು ಎಷ್ಟೆಲ್ಲ ಚೇಂಜ್ ಆಗ್ಬಿಟ್ಟು ಇಷ್ಟು ಖುಷಿಯಾಗಿದ್ದೀರ ಅಂತ ಖುಷಿಯಾಗ್ಬಿಟ್ರು. ಅವರು ನಮ್ಮ ಸಮಾರಂಭ ನಡೀತದೆ, ನಾನು ಏನೋ ಒಂದು ಇದಿದೆ ಅನ್ನೋ ಒಂದು ಅಹಂಕಾರದಿಂದಾಗಲಿ ಒಂದೇನಾಗಲಿ ನೋಡ್ಬಿಟ್ಟು ತಿರ್ಕೊಳ್ಳೋದು ಏನಿಲ್ಲ. ಎಷ್ಟು ಖುಷಿಯಾಗಿ ಮಾತಾಡ್ಕೊಬಂದ್ರು ಅಂದರೆ ಸ್ವಂತ ಅವ್ರ ಮನೇಲಿ ನಾವು ಹುಟ್ಟಬೇಕು ಅಲ್ಲ ಅನ್ನೋ ಥರ ಆಗಿದೆ. ಒಟ್ಟಲ್ಲಿ ಏನಪ್ಪ ಅಂದರೆ ರಾಜಕಾರಣ ಬಿಸ್ನೆಸ್ಗಳಿಗಾಗಲಿ ನಮ್ಮ ಹೆಣ್ಮಕ್ಳಿಗಾಗಲಿ ಇವ್ರೊಂದು ಮಾದರಿ. ಈಗ ಮಾಜಿ ಸಚಿವರ ಹಾಲಿ ಶಾಸಕರ ಪತ್ನಿ ಮತ್ತು ಹಾಲಿ ಶಾಸಕರ ತಾಯಿ ಸ್ವತಃ ಅವರು ಜಿಲ್ಲಾ ಪಂಚಾಯತಿ ಮಾಜಿ ಸಹಕಾರ ಪ್ರಶಸ್ತಿ ಇಷ್ಟೆಲ್ಲ ಬಿರುದು ಆಗ್ತಿದ್ರು, ಇಷ್ಟೆಲ್ಲ ಜವಾಬ್ದಾರಿಗಳು, ಭಾಳಷ್ಟು ಜನ ಅವ್ರ ಮನೆಗೆ ಬರ್ತಾರೆ. ಅಂಥ ಸಂದರ್ಭದಲ್ಲಿ ಇವರ ನಡವಳಿಕೆಗಳು ಅಯ್ಯೋ ಆ ಮುಖದಲ್ಲಿ ನೋಡ್ತಿರಲ್ಲ ಮಂದಾಸ, ಅದರಲ್ಲೇ ಎಲ್ಲ ಉಡಿಸು. ಯಾವ ಸರ್ಕಾರಿನೂ ಇಲ್ಲ, ಯಾವ ರಾಜಕಾರಣ ಇಲ್ಲ, ಏನಿಲ್ಲ. ಬಂದ್ರೇನೋ ಈಗ ಬಂದವ ಈಗ ಬಂದ ಬೈಲಿ ಏನು ಅಲ್ಲ ಅಣ್ಣ ಅಣ್ಣೇನು ಕೇಳ ಮಾಡ್ದ ಬೈಲ್ ಆಯ್ತು ಕೂತ್ಕೊ ಕಾಫಿ ಕುಡ್ಕೋಷ್ಟು ಆಮೇಲೆ ಮಾತಾಡ್ತೀನಿ. ಆ ನಗು ಮುಖದ ಸುಂದ್ರಿ ನೀವು ನೋಡಿ ಎಲ್ಲರೂ ಜೋರಾಗಿ ಮಾತಾಡೋದು, ಅಕ್ಕ ನಿಧಾನಕ್ಕೆ ಮಾತಾಡ್ಕೊಬಂದ್ರು. ಅದು ಅವ್ರಿಗೆ ಬಂದಿದೆ ಆ ಕಳೆ ಇರೋ ತನಕ ಯಾರೂ ಅವ್ರನ್ನ ಏನೂ ಮಾಡೋಕ್ಕಾಗಲ್ಲ. ಮೇಲೆ ಸ್ಪರ್ಧೆ ಮಾಡ್ತಾರೆ ಅನ್ನೋ ರೂಮಲ್ಲಿ ಯಾವುದೇ ಕಾರಣಕ್ಕೂ ಅದಿಲ್ಲ. ಅಕ್ಕ ಅಡುಗೆ ಮನೇಲಿ ಅವ್ರ ಮನೇಲಿ ಲಕ್ಷ್ಮಿ ಥರ ಒಂದವ್ರು ಹೋಗೋದವ್ರೆಲ್ಲರೂ ಅಲ್ಲಿಂದನೇ ಪ್ರೀತಿ ಕಾಣ್ತಾರೆ ಹೊರತು ಅವರು ಫ್ಯಾಮಿಲಿ ಇದು ನಮ್ಗೆ ಬೇಡ. ಇವತ್ತು ಸಮಾರಂಭದಲ್ಲಿ ಖುಷಿ ಇದ್ದೀವಿ, ಆ ಖುಷಿಯಿಂದ ಇವತ್ತೇ ಅನುಭವಿಸೋಣ. ನಮಸ್ಕಾರ.